ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್ ಆ್ಯಂಡ್ ವ್ಲಾಗ್ಸ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಈ ವಿಡಿಯೋ ಬಂದು ಥರ್ಸ್ಡೇ ಮಾರ್ನಿಂಗಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ವೆಜಿಟೇಬಲ್ ಕುರ್ಮಾ ಮಾಡಿದ್ದೆ, ಇನ್ನೊಂದು ಸ್ವಲ್ಪ ಇತ್ತು. ಸೊ ಹಾಗಾಗಿ ಇವತ್ತು ಬೆಳಗ್ಗೆ ಅದಕ್ಕೆ ಗೀ ರೈಸ್ ಮಾಡಿಬಿಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಪ್ಯಾನಿಗೆ ಗೀನ ಹಾಕಿ ಅದಕ್ಕೆ ಎಲ್ಲ ರೀತಿಯ ಸ್ಪೈಸಸ್ ಹಾಗೆ ಜೀರಾನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಇದಕ್ಕೆ ಯಾವುದೇ ಥರ ಕಾಯಿ ಹಾಲನ್ನ ಯೂಸ್ ಮಾಡ್ತಾ ಇಲ್ಲ. ನಿಮಗೆ ಬೇಕು ಅಂದರೆ ಇದನ್ನು ಯೂಸ್ ಮಾಡ್ಕೊಬೋದು, ಬಟ್ ನಾನು ಜಸ್ಟ್ ಹಾಗೆ ಪ್ಲೇನ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಶರಣ್ಗೆ ಕಾಯಿ ಹಾಲೆಲ್ಲ ಹಾಕಿ ಮಾಡೋದು ಅಷ್ಟಾಗಿ ಇಷ್ಟ ಅನಿಸಲ್ಲ. ಅದರಲ್ಲೂ ಬೆಳಗ್ಗೆ ತುಂಬ ಹೆವಿ ಅನಿಸುತ್ತೆ ಅದನ್ನು ತಿನ್ನೋದಕ್ಕೆ. ಸೊ ಹಾಗಾಗಿ ಇನ್ನು ಈರುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿನೂ ಕೂಡ ತುಪ್ಪದಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದ ತಕ್ಷಣ ಈರುಳ್ಳಿನ ನೀರನ್ನ ಹಾಕಿ ಕುದಿಸ್ಕೊತೀನಿ ಚೆನ್ನಾಗಿ, ಸಾಲ್ಟ್ ಹಾಗೆ ವಾಟರ್ನ ಹಾಕಿ. ಆನಂತರ ನಾನು ಅಕ್ಕಿನ ಆ್ಯಡ್ ಮಾಡ್ತೀನಿ. ಫಸ್ಟೇ ಅಕ್ಕಿ ಹಾಕಿ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿದಾಗ ಅಷ್ಟಾಗಿ ಉದ್ರುದ್ರಾಗಿ ಅಥವಾ ಮೆತ್ತಗೆ ಅನ್ನ ಕುಕ್ ಆಗಲ್ಲ. ಸೊ ಹಾಗಾಗಿ ಫಸ್ಟೇ ನೀರು ಹಾಕಿ ಆನಂತರ ಒಂಚೂರು ನೀರು ಕುದ್ದಾದಮೇಲೆ ನಾನು ತೊಳೆದಿರೋ ಅಂಥ ಅಕ್ಕಿನ ಹಾಕ್ಕೊಂಡು ಆನಂತರ ಒಂದು 3 ವಿಷಿಲ್ಸ್ ತೊಗೊತೀನಿ ಅಷ್ಟೇ. ತುಂಬ ಚೆನ್ನಾಗಾಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಒಂಥರ ಡಿಫ್ರೆಂಟಾಗೂ ಕೂಡ ಇರುತ್ತೆ. ಇನ್ನೀಗ ಸಮ್ಮರ್ ಆಗಿರೋದ್ರಿಂದ ಸನ್ಸ್ಕ್ರೀನ್ ಬಗ್ಗೆ ತಿಳಿಸಿ ಅಂತಲೂ ಕೂಡ ಕೇಳ್ತಾ ಇದ್ರಿ. ಸೊ ಅದನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಸನ್ಸ್ಕ್ರೀನ್ಸ್ನ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಆಯಿತಾ. ಹಾಗೆ ಇನ್ನು ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ರೀಸೆಂಟಾಗಿ ತುಂಬ ಜನ ಕೇಳ್ತಾ ಇರೋದು ಅಂದರೆ ನೀವು ಡಿಶ್ ವಾಷರ್ನ ಯೂಸ್ ಮಾಡ್ತಿದ್ದೀರಾ ಅಲ್ವಾ, ಅದಕ್ಕೆ ಖರ್ಚು ಎಷ್ಟು ಬರುತ್ತೆ ತಿಂಗಳಿಗೆ ಅಂತ ಕೇಳ್ತಾ ಇದ್ರಿ. ನಾನು ಒಂದು ಸರಿ ರಿನ್ ಸೈಡೇ ಆಗಿರಲಿ, ಡಿಟರ್ಜೆಂಟೇ ಆಗಿರಲಿ ಅಥವಾ ಅದ್ರ ಸಾಲ್ಟೇ ಆಗಿರಲಿ ಎಲ್ಲದೂ 1 kg ಥರ ತರಿಸ್ಕೊಂಡ್ರೆ ಅದು ಫುಲ್ಲು 3ಕ್ಕೂ ಸೇರಿ ಒಂದು 500 ರೂಪಾಯಿ ಏನೋ ಇರುತ್ತೆ. ನಾನು ಆನ್ಲೈನಲ್ಲೇ ಆರ್ಡರ್ ಮಾಡ್ತೀನಿ. ಮುಂಚೆ ಟ್ಯಾಬ್ಲೆಟ್ನ ಯೂಸ್ ಮಾಡ್ತಾಯಿದ್ದೆ, ಬಟ್ ನಂಗೆ ಅದಕ್ಕಿಂತ ಈ ಪೌಡರ್ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅನ್ನಿಸ್ತು. ಸೊ ಹಾಗಾಗಿ ನಾನು ಫಾರ್ಚೂನ್ ಪೌಡರ್ನ ತರಿಸ್ತೀನಿ. ಸೊ ಮಿನಿಮಮ್ ಅಂದರೂ ಅದೊಂದು 500 ಅನಿಸುತ್ತೆ. ಇನ್ನು ಸಾಲ್ಟ್ ಅಷ್ಟಾಗಿ ಖರ್ಚಾಗಲ್ಲ, ರಿನ್ ಸೈಡು ಅಷ್ಟೇ ಅಷ್ಟಾಗಿ ಖರ್ಚಾಗಲ್ಲ. ಎವ್ರಿ ಡೇ ನಾವು ಹಾಕೋದು ಅಂದರೆ ಡಿಟರ್ಜೆಂಟ್ ಪೌಡರ್ ಅಷ್ಟೇ. ಪೌಡರ್ ಏನಿಲ್ಲ ಅಂದರೂ ಒಂದು 30 to 40 ಡೇಸ್ವರೆಗೂ ಬರುತ್ತೆ. ನಾವು ಹಾಕೋದ್ರ ಮೇಲೆ ಹೋಗುತ್ತೆ. ಯಾಕೆಂದರೆ ನಾವು ಒಂದಿನಕ್ಕೆ 2 ಟ್ರಿಪ್ ಹಾಕಿದ್ರೆ 2 ಸ್ಕೂಪ್ ಹಾಕಬೇಕಾಗುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಎವ್ರಿ ಡೇ ಒನ್ಸ್ ಹಾಕೋದ್ರಿಂದ ನನಗೆ ಏನಿಲ್ಲ ಅಂದ್ರೂ ಒಂದು 40 to 45 ಡೇಸು ನನಗೆ 1 kg ಡಿಟರ್ಜೆಂಟ್ ಬರುತ್ತೆ. ಸೊ ಹಾಗಾಗಿ ನನಗೇನು ಅಷ್ಟೊಂದು ಖರ್ಚಾಗ್ತಿದೆ ಡಿಶ್ ವಾಷರಿಂದ ಅಂತ ಅನ್ನಿಸ್ತಾ ಇಲ್ಲ. ಇನ್ಫ್ಯಾಕ್ಟ್ ನನಗೆ ತುಂಬಾ ಹೆಲ್ಪ್ ಆಗಿದೆ ಡಿಶ್ ವಾಷರ್ನ ತೊಗೊಂಡಿರೋದು. ಇನ್ನು ಕರೆಂಟ್ ಕನ್ಸಪ್ಷನ್ ಜಾಸ್ತಿ ಆಗುತ್ತಾ ಅಂತಲೂ ಕೂಡ ಕೇಳ್ತಾ ಇದ್ದೆ. ಇಲ್ಲ, ಅಷ್ಟೇನು ಕನ್ಸ್ಯೂಮ್ ಮಾಡಲ್ಲ ಅನಿಸುತ್ತೆ. ಯಾಕೆಂದರೆ ನಮಗೇನು ಅಷ್ಟೊಂದು ಡಿಫ್ರೆನ್ಸ್ ಅನಿಸಿಲ್ಲ. ಸೊ ಹಾಗಾಗಿ ಈಗಂತೂ ಸಮ್ಮರ್ ಸ್ಟಾರ್ಟ್ ಆಗಿದೆ, ನಾವು ಸನ್ಸ್ಕ್ರೀನ್ ಇಲ್ದಿರ ಈಚೆ ಹೋಗೋಕ್ಕೆ ಆಗಲ್ಲ. ಸೊ ನಾನಿವತ್ತೇನು ಅಂದ್ಕೊಂಡೆ ಅಂದರೆ ನಿಮ್ಮೆಲ್ಲರಿಗೂ ಸನ್ಸ್ಕ್ರೀನ್ ಯಾವುದೆಲ್ಲ ರೀತಿಯಲ್ಲಿ ಸನ್ಸ್ಕ್ರೀನ್ ಇದೆ ಅನ್ನೋದನ್ನ ಶೇರ್ ಮಾಡೋಣ ಅಂದ್ಕೊಂಡು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಸ್ಪ್ರೇ ಫಾರ್ಮಲ್ಲಿ ಬರುತ್ತೆ ಅಥವಾ ರೋಲ್ ಆನ್ ಫಾರ್ಮಲ್ಲಿ ಬರುತ್ತೆ, ಪೌಡರ್ ಫಾರ್ಮಲ್ಲಿ ಬರುತ್ತೆ ಸನ್ಸ್ಕ್ರೀನು. ಸೊ ಅದನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ಇಲ್ಲಿ ಫಸ್ಟ್ ಒನ್ ಬಂದು ನಾನಿಲ್ಲಿ ಇದನ್ನು ತೋರಿಸ್ತೀನಿ. ಇದು ಟಿಂಟೆಡ್ ಸನ್ಸ್ಕ್ರೀನ್ ಆಗಿರುತ್ತೆ. ನೋಡ್ಬೋದು ಇಲ್ಲಿ ಟಿಂಟೆಡ್ ಸನ್ಸ್ಕ್ರೀನು. ಇದರಲ್ಲಿ SPF 50 ಕೂಡ ಇದೆ, ಹಾಗೆ SPF PA ಕೂಡ ಇದೆ. ಸೊ SPF PA++ ಅಂತ ಇದ್ದರೆ ಇದು ತುಂಬಾ ಚೆನ್ನಾಗಿರೋ ಅಂಥ ಸನ್ಸ್ಕ್ರೀನ್ ಆಗಿರುತ್ತೆ. SPF 30 ಅಂದರೆ ನೀವು ಮನೆ ಒಳಗಡೆ ಇದ್ದೀರಾ ಅಂದರೆ SPF 30 ಸಾಕಾಗುತ್ತೆ. ಬಟ್ ನಾವೇನಾದ್ರು ಈಚೆ ಹೋಗ್ತಾ ಇದ್ದೀವಿ ಅಂದಾಗ SPF 50 ಮಸ್ಟ್ ಆ್ಯಂಡ್ ಶುಡ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇವಾಗ ನೋಡ್ಬೋದು ಎಷ್ಟಿದೆ ಇಮ್ಯುಡಿಟಿ ಅಂತ. ಸೊ ಹಾಗಾಗಿ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಇದು ನೋಡ್ಬೋದು ಇಲ್ಲಿ ಜಸ್ಟ್ ಸ್ಪ್ರೇ ಮಾಡೋದಷ್ಟೇ, ಈ ಥರ ಸ್ಪ್ರೇ ಮಾಡ್ಕೊಂಡು ಜಸ್ಟ್ ಅಪ್ಲೈ ಮಾಡೋದಷ್ಟೇ. ಇದು ಟಿಂಟೆಡ್ ಮಾಯ್ಶ್ಚರೈಸರ್ ಆಗಿರುತ್ತೆ. ಇವಾಗ ಬಿಸಿಲಲ್ಲಿ ನಾವು ಮಾಯ್ಶ್ಚರೈಸರ್ನ ಹಾಕ್ಕೊಂಡು ಆಮೇಲೆ ಇದು ಟಿಂಟೆಡ್ ಸನ್ಸ್ಕ್ರೀನ್ ಆಗಿರುತ್ತೆ. ಏನಂದರೆ ಬಿಸಿಲಲ್ಲಿ ಮಾಯ್ಶ್ಚರೈಸರು ಮತ್ತು ಸನ್ಸ್ಕ್ರೀನು ಮತ್ತು ಫೌಂಡೇಶನ್ನ ಹಾಕೊಳ್ಳೋ ಬದಲು ತುಂಬ ಲೇಯರ್ಸ್ನ ನಮ್ಮ ಫೇಸ್ ಮೇಲೆ ಹಾಕೋ ಬದಲು ಇದೊಂದು ಅಪ್ಲೈ ಮಾಡಿದ್ರೆ ಸಾಕು. ಸೊ ಹಾಗಾಗಿ ಈ ಟಿಂಟೆಡ್ ಸನ್ಸ್ಕ್ರೀನ್ನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಟ್ರೈ ಮಾಡಿದ್ದೀನಿ ನಾನು. ಇನ್ಫ್ಯಾಕ್ಟ್ ನಾನು ಡಾಟ್&ಕಿದು ಟ್ರೈ ಮಾಡಬೇಕು ಅಂತ ಇದ್ದೀನಿ, ಬಟ್ ನನಗೆ ಇದಿಷ್ಟ ಆಗಿದೆ. ಸೊ ಹಾಗಾಗಿ ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಬರೋದಾದರೆ ಒನ್ ಆಫ್ ಮೈ ಫೇವ್ರೆಟ್, ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಬಂದಿರೋದು ಅಂದರೆ ಈ ಲ್ಯಾಕ್ಮಿ ಸನ್ಸ್ಕ್ರೀನು. SPF 40 ಇದೆ ಇದರಲ್ಲಿ. ಹಾಗೆ ಇದು ಅಲ್ಟ್ರಾ ಮ್ಯಾಟ್ ಕಾಂಪ್ಯಾಕ್ಟ್ ಆಗಿರುತ್ತೆ. ಇದು
ಫಸ್ಟು ಈ ಥರ ಪ್ಯಾಕೇಜಿಂಗಲ್ಲಿ ಬರ್ತಿತ್ತು, ಈಗ ಬಂದಿರೋದು ಈ ಥರ ಪ್ಯಾಕೇಜಿಂಗಲ್ಲಿ ಬರುತ್ತೆ. ಸೇಮ್ ಶೇಡ್ ಎಲ್ಲ ಸೇಮೇ ಇರುತ್ತೆ. ಸೊ ನೋಡ್ಬೋದು ಇಲ್ಲಿ ಇದು ಅಷ್ಟೇ, ನಾವು ಜಸ್ಟ್ ಇದನ್ನು ಅಪ್ಲೈ ಮಾಡಿದ್ರೆ ಸಾಕು. ಇದರಲ್ಲಿ SPF ಕೂಡ ಇರುತ್ತೆ. ಸೊ ಇದೊಂದು ಪೌಡರ್ ಫಾರ್ಮಲ್ಲಿರುವಂಥ ಸನ್ಸ್ಕ್ರೀನು. ನೆಕ್ಸ್ಟ್ ಬರೋದಾದರೆ, ಈಗೇನು ವೆಕೇಷನಿಗೆ ಹೋಗ್ತಾ ಇರ್ತೀವಿ, ನಾರ್ಮಲ್ ಆಗಿ ಬೀಚ್ ಸೈಡ್ಗೆಲ್ಲ ಹೋದಾಗ ನೀರಲ್ಲಿ ಆಡಿ ನಾವು ಒಂಚೂರು ಏನಾದರೂ ಸನ್ನಿಗೆ ಎಕ್ಸ್ಪೋಸ್ ಆದ್ರೂ ಕೂಡ ಫುಲ್ಲು ಟ್ಯಾನ್ ಆಗ್ತೀವಿ. ಸೊ ಹಾಗಾಗಿ ವಾಟರ್ ರೆಸಿಸ್ಟೆಂಟ್ ಸನ್ಸ್ಕ್ರೀನ್ ಇದು ನೋಡ್ಬೋದು, ಇಲ್ಲೇ ಇದೆ ಸ್ವಿಮ್ ಪ್ಲಸ್ ಸ್ಪೋರ್ಟ್ಸ್ ಸನ್ಸ್ಕ್ರೀನ್ ಅಂತ. ಸೊ ಇದು ಒನ್ ಆಫ್ ದ ಬೆಸ್ಟ್ ಸನ್ಸ್ಕ್ರೀನ್ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ನಾನು ಯಾವಾಗ ವರಕಲಾಗಿ ಹೋಗಿದ್ದೆ ಅಲ್ವಾ, ನಾನು ಅಷ್ಟು ಟ್ಯಾನ್ ಆಗಿರಲಿಲ್ಲ. ಸೊ ಆಗ ನಾನು ಯೂಸ್ ಮಾಡಿದಂಥ ಸನ್ಸ್ಕ್ರೀನ್ ಇದೇನೆ. ಸೊ ಹಾಗಾಗಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಆಗ್ತೀವಿ, ನಾಟ್ ಆಗೋದೇ ಇಲ್ಲ ಅಂತ ಏನಿಲ್ಲ, ಬಟ್ ಕಂಪೇರಿಂಗ್ ಟು ನಾವು ಬೇರೆ ಸನ್ಸ್ಕ್ರೀನ್ನ ಯೂಸ್ ಮಾಡಿದಾಗ ಎಷ್ಟು ಆಗ್ತೀವಿ ಅಷ್ಟು ಆಗಲ್ಲ ಅಂತ ಹೇಳ್ಬೋದು ಅಷ್ಟೇ. ಸೊ ಇದನ್ನು ನಾವೇನಾದರೂ ಸ್ವಿಮ್ ಮಾಡೋದಕ್ಕೂ ಮುಂಚೆ ಎಲ್ಲ ಇದನ್ನು ವೇರ್ ಮಾಡ್ಬೋದು. ನೀವೇನಾದರೂ ಈ ಪ್ರಾಡಕ್ಟ್ಸ್ನ ಬೈ ಮಾಡಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಆಯಿತಾ, ಈಗಲೇ ಹೋಗಿ ಚೆಕ್ಔಟ್ ಮಾಡಿ. ಹಾಗೆ ಈಗ ನೀವೇನಾದರೂ ಪರ್ಚೇಸ್ ಮಾಡಿದ್ರೆ ಅಮೆಝಾನಲ್ಲಿ ಸೇಲ್ ಕೂಡ ನಡೀತಿದೆ. ಸೊ ನೀವೆಲ್ಲ ಇದನ್ನು ಬೆಸ್ಟ್ ಪ್ರೈಸಲ್ಲೇ ನೀವು ಬೈ ಮಾಡ್ಬೋದು. ಸುಮ್ಮನೆ ಜಾಸ್ತಿ ಪ್ರೈಸ್ನ ಕೊಟ್ಟು ಬೈ ಮಾಡೋದಕ್ಕಿಂತ ಈಗ ಏನಾದರೂ ಸೇಲ್ ಏನಾದರೂ ನಡೀತಿರ್ಬೇಕಾದ್ರೆ ಪರ್ಚೇಸ್ ಮಾಡಿದಾಗ ನೀವು ನಿಮ್ಮ ಮನಿನೂ ಕೂಡ ಸೇವ್ ಮಾಡ್ಬೋದು ಅಲ್ವಾ. ಸೊ ಹಾಗಾಗಿ ಹೋಗಿ ಇವಾಗಲೇ ಆರ್ಡರ್ನ ಪ್ಲೇಸ್ ಮಾಡಿ. ನೆಕ್ಸ್ಟ್ ಬಂದರೆ ಈ ರೋಲ್ ಆನ್ ಸನ್ಸ್ಕ್ರೀನು, ಇದು ನನಗೆ ಟ್ರಿಪ್ಪಲ್ಲೆಲ್ಲ ತುಂಬಾ ಯೂಸ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ಸನ್ಸ್ಕ್ರೀನ್ ಯಾವುದೇ ಆಗಲಿ ಒಂದು 3 hours ಅಥವಾ 2 hours ಇರುತ್ತೆ ಅಷ್ಟೇ. ಸೊ ಈ ಥರ ಲೋಷನ್ ಸನ್ಸ್ಕ್ರೀನ್ನೆಲ್ಲ ನಾವು ಮೇಕಪ್ ಮೇಲೆ ಹಚ್ಚೋದಕ್ಕಾಗಲ್ಲ ಪದೇ ಪದೇ. ಸೊ ಆಗ ನಾನು ಯೂಸ್ ಮಾಡಿದಂಥದ್ದು ಈ ರೋಲ್ ಆನ್ ಸನ್ಸ್ಕ್ರೀನು. ನೋಡ್ಬೋದು ಇಲ್ಲಿ ಯಾವ ಥರ ಇದೆ ಅಂತ. ಇದು ಜಸ್ಟ್ ನಮ್ಮ ಫೇಸಿಗೆ ಈ ಥರ ರಬ್ ಮಾಡೋದಷ್ಟೇ, ಫುಲ್ ಏನೂ ಕೂಡ ಕಾಣಲ್ಲ. ನಾವು ಜಸ್ಟ್ ಅದನ್ನು ಸ್ಪ್ರೆಡ್ ಮಾಡಬೇಕು ಕೈಯಲ್ಲಿ ಅಂತಲೂ ಕೂಡ ಇಲ್ಲ, ಜಸ್ಟ್ ಈ ಥರ ಹಚ್ಕೊಂಡ್ರೆ ಆಗೋಯ್ತು. ಸೊ ಇದು ಒನ್ ಆಫ್ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು. ಸೊ ಇದು ನನಗೆ ತುಂಬಾ ಹೆಲ್ಪ್ ಆಗಿತ್ತು ನಾನು ಯಾವಾಗ ಉಡುಪಿ ಟ್ರಿಪ್ಪಿಗೆ ಹೋದಾಗ. ಸೊ ಹಾಗಾಗಿ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ನಾವು ಇದೇ ಥರ ಪೀಕ್ ಸಮ್ಮರಲ್ಲಿ ಹೋಗಿದ್ವಿ ಅಲ್ವಾ, ಆಗಂತೂ ಇದು ತುಂಬಾ ವರ್ಕ್ ಆಯಿತು ನನಗೆ. ಸೊ ಇದು ನನ್ನ ಸೆಕೆಂಡ್ ಪರ್ಚೇಸ್ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಒನ್ ಬಂದರೆ, ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಿರೋ ಅಂಥ ಸನ್ಸ್ಕ್ರೀನ್ ಅಂದರೆ ಲ್ಯಾಕ್ಮಿ. ನನಗೆ ಮುಂಚೆಯಿಂದನೂ ಅಷ್ಟೇ ಲ್ಯಾಕ್ಮಿ ಪ್ರಾಡಕ್ಟ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಆಗ ನಾನು SPF 30 ಯೂಸ್ ಮಾಡ್ತಾ ಇದ್ದೆ ಎವ್ರಿ ಡೇ. ಬಟ್ ಏನಾದರೂ ಟ್ರಿಪ್ಪು ಅಥವಾ ವೆಕೇಷನ್ ಪ್ಲ್ಯಾನ್ ಮಾಡ್ತಿದ್ದೀವಿ ಅಂದಾಗ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೆ. ಇದು ಬಂದು ಅಲ್ಟಿಮೇಟ್ ಲೋಷನ್ ಅಂತ, ಸ್ವಲ್ಪ ಕ್ರೀಮಿ ಫಾರ್ಮುಲಾ ಥರ ಇರುತ್ತೆ ಇದು ಅಷ್ಟೇ ಚೆನ್ನಾಗಿದೆ. ಇದು ನೋಡ್ಬೋದು, ನಾನು ಸ್ವಲ್ಪನೇ ಅಪ್ಲೈ ಮಾಡಿ ತೋರಿಸ್ತೀನಿ ಎಷ್ಟು ನೀಟಾಗಿ ಬ್ಲೆಂಡ್ ಆಗುತ್ತೆ ಅಂತ. ವೈಟ್ ಸ್ಕಾರ್ ಏನೂ ಕೂಡ ಆಗಲ್ಲ ಇದು, ಯಾಕೆಂದರೆ ಜಾಸ್ತಿ SPF ಇದ್ದಷ್ಟು ವೈಟ್ ಸ್ಕಾರ್ ಬರುತ್ತೆ ನಮ್ಮ ಫೇಸ್ ಮೇಲೆ. ಬಟ್ ಇದು ಆ ಥರ ಏನೂ ಕೂಡ ಆಗಲ್ಲ. ಸೊ ಹಾಗಾಗಿ ಇದನ್ನು ನಾನು ಯೂಸ್ ಮಾಡಿ. ಸೊ ನಾವು ಸ್ವಲ್ಪ ಗಿಡ ತೊಗೊಬೇಕಾಗಿತ್ತು, ಇಂಡೋರ್ ಪ್ಲ್ಯಾಂಟ್ಸು. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಎಲ್ಲಿರೋ ನರ್ಸರಿಗೆ ಅಂತ ಗೊತ್ತಿಲ್ಲ. ಇಲ್ಲೊಂದು ಇದೆಯಲ್ಲ ಲೆಫ್ಟು, ನೋಡೋಣ. ಇಲ್ಲೇ ನಮ್ಮ ಮನೆ ಹತ್ರ ಒಂದಿದೆ, ನೋಡ್ತೀವಿ ಅಲ್ಲೇ. ಆ್ಯಕ್ಚುಲಿ ಇದೆ, ನನಗೆ ಬೇಕಾಗಿರುವಂಥ ಗಿಡ ಇದೆ, ನೋಡೋಣ ಎಷ್ಟು ರೇಟ್ ಹೇಳ್ತಾರೆ ಅಂತ. ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಸ್ವಲ್ಪ ಹಾಳಾಗಿತ್ತು. ಹಾಗೆ ತುಂಬ ದಿವಸದಿಂದ ನಾನು ಇಂಡೋರ್ ಪ್ಲ್ಯಾಂಟ್ಸಿಗೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಮುಂಚೆ ತುಂಬ ತೊಗೊಂಡಿದ್ದೆ, ಎಲ್ಲ ಹಾಳಾಯಿತು. ಒಂದು ಟೈಮ್ ಏನಿಸ್ತು ಅಂದರೆ ಸುಮ್ಮನೆ ವೇಸ್ಟ್ ಮಾಡೋ ಬದಲು ದುಡ್ಡನ್ನ ಸುಮ್ಮನಿರೋದು ವಾಸಿ ಅಂದ್ಬಿಟ್ಟು ಸ್ನೇಕ್ ಪ್ಲ್ಯಾಂಟ್ ಇತ್ತಲ್ಲ, ಅದೇ ಒಂದು 3 ಪಾಟಿಗೆ ಹಾಕಿದ್ದೆ. ಇವನ್ ರೀಸೆಂಟಾಗಿ ಇನ್ನೂ 1-2 ಕೂಡ ಬೆಳೆದಿತ್ತು. ಅದನ್ನೇ ಹಾಕ್ಬಿಡೋಣ ಬೇರೆ ಪಾಟ್ಸ್ಗೂ ಅಂತ ಅಂದ್ಕೊಂಡೆ. ಬಟ್ ನಾನು ಹಾಲಲ್ಲಿ ಒಂದು ದೊಡ್ಡದು ರಿಯಲ್ ಪ್ಲ್ಯಾಂಟ್ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ಇವನ್ ಆರ್ಟಿಫಿಷಿಯಲ್ಲು ಕೂಡ ನೋಡಿದೆ ನಾನು, ಬಟ್ ಯಾಕೋ ಅದು ಅಷ್ಟು ರಿಯಲಿಸ್ಟಿಕ್ ಆಗಿ ಕಾಣಲ್ಲ ಹಾಲಲ್ಲಿ ಇಟ್ಟಾಗ ಅಂದ್ಬಿಟ್ಟು. ರಿಯಲ್ ಪ್ಲ್ಯಾಂಟ್ ಇಡೋದ್ರಿಂದ ಆ ಲುಕ್ಕೇ ಚೇಂಜ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಒಂದು 3 ಅಥವಾ 4 feet ಇರೋ ಅಷ್ಟು ಉದ್ದದ್ದು ನೋಡೋಣ ಅಂತ ನಿಯರ್ ಬೈ ನರ್ಸರಿಗೆ ಹೋಗಿದ್ದೆ. ಶರಣ್ಗೆ ಟೈಮ್ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ನಿಯರ್ ಬೈಯೇ ಹೋಗಿದ್ವಿ. ಇನ್ನು ನೋಡ್ಬೋದು, ನಾನು ಮನೇಲಿ ಇಟ್ಟಿದ್ದೀನಲ್ಲ ಬ್ಯಾಂಬೂ ಸ್ಟಿಕ್ಸು, ಅದರಲ್ಲೇ ಈ ಥರ ಡಿಸೈನ್ಸ್ನ ಮಾಡಿರೋದು. ಇದರೆಲ್ಲ ಕಾಸ್ಟ್ ಬಂದು 1,500 2,000 ಆ ಥರ, ಡಿಪೆಂಡ್ಸ್ ಆನ್ ಡಿಸೈನ್ ಆ ಥರ ಹೇಳ್ತಾಯಿದ್ರು. ಸ್ವಲ್ಪ
ಎಕ್ಸ್ಪೆನ್ಸಿವ್ ಸೈಡೇ ಇರುತ್ತೆ. ಇದನ್ನು ಅವರು ಮಾಡಿರ್ತಾರೆ ಅಲ್ವಾ ತುಂಬ ವರ್ಷದಿಂದ ಆ ಥರ ಎಲ್ಲ ಕಟ್ಟಿ. ಸೊ ಹಾಗಾಗಿ ಇನ್ನು ನಾವು ತೊಗೊಂಡಿರೋದು ಅಷ್ಟೇ. ಇನ್ನು ಅದರಲ್ಲೂ ಚಿಕ್ಕದು ಕೂಡ ಇತ್ತು. ಒಂದು 400ಇಂದ ಏನೋ ಸ್ಟಾರ್ಟ್ ಆಗುತ್ತೆ. ಬಟ್ ನಾವು ಈಗ ತೊಗೊಂಡಿರೋ ಸೈಜಿಗೆ ಅದು ಬೆಳಿಬೇಕು ಅಂದರೆ ಮಿನಿಮಮ್ ಅಂದರೂ 4 ಇಯರ್ಸ್ ಬೇಕಂತೆ. ಸೊ ಹಾಗಾಗಿ ದೊಡ್ಡದಕ್ಕೆ ರೈಟ್ ಜಾಸ್ತಿ ಅಂತ ಹೇಳಿದ್ರು. ಇನ್ನು ಇಲ್ಲಿ ಫ್ಲವರ್ಸ್ದು ಕೂಡ ಪ್ಲ್ಯಾಂಟ್ಸ್ ಎಲ್ಲ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ 2 ಏನೋ ನೋಡ್ಕೊಂಬಂದಿದ್ದೀನಿ. ಮನೆಯಲ್ಲಿ 2 ಪಾಟ್ ಇದೆ ಖಾಲಿದು. ಅದಕ್ಕೆ ಹೋಗಿ ಹಾಕಿಸ್ಕೊಳ್ಳೋಣ ಅಂತ ಇವಾಗ ನೋಡ್ಕೊಂಬಂದೆ. ಈಗ ಹಾಕಿಸ್ಕೊಳ್ಳೋಣ ಅಂದರೆ ಶರಣಿಗೆ ಟೈಮ್ ಆಗೋಗ್ಬಿಟ್ಟಿತ್ತು, ಅವ್ರಿಗೆ ಕೆಲ್ಸಕ್ಕೆ ಹೋಗಬೇಕಿತ್ತು. ಇನ್ನು ನಿಮ್ಗೆ ಯಾರಿಗೆಲ್ಲ ನಂತರನೇ ಇಂಡೋರ್ ಪ್ಲ್ಯಾಂಟ್ಸ್ ಇಷ್ಟ ಆಗುತ್ತೆ, ಹಾಗೆ ಮೇಂಟೆನೆನ್ಸ್ ಕಷ್ಟ ಅನಿಸುತ್ತೆ ಅನ್ನೋರು ಕಮೆಂಟ್ ಮಾಡಿ ಆಯಿತಾ. ನಾನು ತುಂಬಾ ಇನ್ವೆಸ್ಟ್ ಮಾಡಿದ್ದೀನಿ ಸ್ಟಾರ್ಟಿಂಗಲ್ಲಿ. ಬಟ್ ಈಗ 1-2 ಬಾನ್ಸಾಯಿ ಇದೆ ಮತ್ತು ಒಂದು 3-4 ಸ್ನೇಕ್ ಪ್ಲ್ಯಾಂಟ್ಸ್ ಇದೆ ಅಷ್ಟೇ. ಇವಾಗ ನೋಡೋಣ ಮತ್ತೆ ಇಡೋಣ, ನೀಟಾಗಿ ಮೇಂಟೈನ್ ಮಾಡೋಣ ಅಂತ ಇದ್ದೀನಿ. ಯಾಕೆಂದರೆ ಇವಾಗ ರೆಗ್ಯುಲರಾಗಿ ಮನೇಲೇ ಇರ್ತೀನಲ್ವ. ಮುಂಚೆ ಆದರೆ ಒಂದೊಂದು ವಾರ 15 ದಿವಸ ಎಲ್ಲ ನಾನು ಊರಿಗೆ ಹೋಗ್ಬಿಡ್ತಾ ಇದ್ದೆ. ಅವಾಗೆಲ್ಲ ಶರಣ್ಗೂ ವರ್ಕ್ ಫ್ರಮ್ ಹೋಮ್ ಇತ್ತು, ಲಿಶುಗೂ ಸ್ಕೂಲಿಗೆ ಸೇರಿಸಿರ್ಲಿಲ್ಲ ಅಲ್ವಾ. ಸೊ ಹಾಗಾಗಿ ಆರಾಮಾಗಿ ಊರಿಗೆ ಹೋಗ್ಬಿಡ್ತಾ ಇದ್ದೆ. ಬಟ್ ಈಗ ಮನೇಲೇ ಇರ್ತೀನಿ, ಮೇಂಟೈನ್ ಮಾಡ್ಬೋದು ಅನ್ನಿಸ್ತು. ನೋಡೋಣ ನೆಕ್ಸ್ಟ್ ಯಾವುದಾದ್ರೂ ಬೇರೆ ದೊಡ್ಡ ಪ್ಲ್ಯಾಂಟ್ ತೊಗೊಳೋಣ ಅಂತ ಅಂದ್ಕೊಂಡಿದ್ದೀನಿ. ಪಾಟ್ಸು ಅಷ್ಟೇ ತುಂಬಾ ಚೆನ್ನಾಗಿತ್ತು, ವೆರೈಟೀಸು ಕೂಡ ಇತ್ತು, ಹಾಗೆ ಡಿಫ್ರೆಂಟ್ ಪ್ಯಾಟ್ರನ್ಸಲ್ಲೂ ಇತ್ತು. ನಾವು ಕೂಡ ಒಂದು ಪಾಟ್ನ ತೊಗೊಂಡ್ವಿ, ಆ ಗಿಡ ತೊಗೊಂಡಿದ್ವಿ ಅಲ್ವಾ, ಅದಕ್ಕೆ ಸೆಟ್ ಆಗೋ ಹಂಗೆ. ಇನ್ನು ಗಿಡದ ಕಾಸ್ಟ್ ಬಂದು ನಮಗೆ 1800 ಅವರು ಹೇಳಿದ್ರು, ನಮಗೆ 1600ಗೆ ಕೊಟ್ಟರು. ಇನ್ನು ಪಾಟು ಅಷ್ಟೇ ತುಂಬ ದೊಡ್ಡದೇ ಸೈಜ್ ಬೇಕಾಗಿತ್ತು, ಯಾಕೆಂದರೆ ದೊಡ್ಡ ಗಿಡ ಆಗಿರೋದ್ರಿಂದ. ಅದಕ್ಕೇ ಅರೌಂಡ್ 450 ಏನೋ ಅವ್ರು ಹೇಳಿದ್ರು, 400 ಏನೋ ಮಾಡಿಕೊಟ್ರು ಅನಿಸುತ್ತೆ. ಹಾಗೆ ಅದಕ್ಕೆ ಪ್ಲೇಟ್ಸು ಅದೆಲ್ಲ ಎಕ್ಸ್ಟ್ರಾ ಆಯಿತು 500. ಮತ್ತು ಅದನ್ನು ರೀಪಾಟ್ ಎಲ್ಲ ಮಾಡಿಸ್ಕೊಟ್ರು. ನೋಡ್ಬೋದು ಇಲ್ಲಿ ತುಂಬ ವೆರೈಟೀಸ್ ಇದೆ. ನಮ್ಮ ಮನೇಲಿ ಈ ಥರ ಬುದ್ಧ ಇದೆಯಲ್ಲ, ಇಲ್ಲೂ ಕೂಡ ಇದೆ. ಹಾಗೆ ನಾನು ಯಾವ ಗಿಡ ತೊಗೊಂಡೆ ಅನ್ನೋದನ್ನ ನೀವು ಆಲ್ರೆಡಿ ನನ್ನ ಮಿನಿ ಬ್ಲಾಗಲ್ಲಿ ನೋಡಿರ್ತೀರ, ಯಾಕೆಂದರೆ ಅದಕ್ಕೆ ಪಬಲ್ಸ್ ಎಲ್ಲ ಇಟ್ಟು ನಾನು ಸೆಟ್ ಮಾಡಿದ್ದೆ ಅಲ್ವಾ. ಅದನ್ನು ಯಾರೆಲ್ಲ ಮಿನಿ ಬ್ಲಾಗ್ಸ್ನ ಫಾಲೋ ಮಾಡ್ತಾ ಇದ್ದೀರಾ ನೋಡಿರ್ತೀರಾ ಅಂತ ಅನ್ಕೊತೀನಿ. ಇನ್ನು ಯಾರೆಲ್ಲ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ. ಇನ್ನು 50K ಆಯಿತು, ನೀವಿನ್ನೂ ಹೋಮ್ ಟೂರ್ ಹಾಕಿಲ್ಲ ಅಂತ ಕೇಳ್ತಾ ಇದ್ರಿ. ಸ್ವಲ್ಪ ಟೈಮ್ ಕೊಡಿ, ನಾನು ಕೂಡ ಸ್ವಲ್ಪ ಬ್ಯುಸಿ ಇದ್ದೀನಿ. ಸೊ ಹಾಗಾಗಿ ವಿಡಿಯೋನ ಪೋಸ್ಟ್ ಮಾಡೋದಕ್ಕಾಗಿಲ್ಲ. ವಿಡಿಯೋ ಶೂಟ್ ಎಲ್ಲ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಎಡಿಟಿಂಗ್ ಇದೆ. ಸೊ ಹಾಗಾಗಿ ಅದನ್ನೆಲ್ಲ ಮುಗಿಸಿ ನಾನು ಅದನ್ನು ಪೋಸ್ಟ್ ಮಾಡ್ತೀನಿ. ಸೊ ನಾನು ಇದನ್ನೇ ಪರ್ಚೇಸ್ ಮಾಡಿರೋದು. ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.